ಈಗ ಅವ್ರ ಕಾಲವಾಗಿ 9 ವರ್ಷ ಆಗಿದೆ. ನಾವೆಷ್ಟು ಪ್ರಯತ್ನ ಪಟ್ಟರು ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಭಾರಿ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರೈತ ಸಂಘದ ಅಧ್ಯಕ್ಷರ ಆಯ್ಕೆ. ಅಲ್ಲಿ ಎಚ್ ಭುವನೇಶ್ವರ್ ಅವಿರೋಧ ಆಯ್ಕೆಯಾಗಿ ಅಧ್ಯಕ್ಷರಾಗಿರುತ್ತಾರೆ. ಇವರು ಅರಕಲಗೂಡು ತಾಲೂಕಿನ ಹೊನವಳ್ಳಿ ಗ್ರಾಮದ ನಮ್ಮ ಅಧ್ಯಕ್ಷ ನೂತನ ಅಧ್ಯಕ್ಷರಾದಾಗ ನಾವು ನಮ್ಮ ತಂದೆ ಹತ್ರಲ್ಲೇ ನಮ್ಮ ತಂದೆ ಸಮಾಧಿ ಹತ್ರಲ್ಲೇ ಬಂದು ನಾನು ಈ ಆಶೀರ್ವಾದ ಪಡ್ಕೊಂಡು ಈ ತಾಲೂಕಿನ ಜನತೆಗಳನ್ನು ಮುನ್ನಡೆಸಬೇಕಾದಾಗ ರೈತರ ಸಮಸ್ಯೆಗಳನ್ನು ಕುರಿತು ಮುನ್ನಡೆಸಬೇಕು ಅಂದಾಗ ನಮ್ಮ ತಂದೆ ಆಶೀರ್ವಾದ ಬೇಕೇ ಬೇಕು ಅಂತೇಳಿ ನಮ್ಮ ರಾಮೇಗೌಡರು ಇರ್ಬೋದು, ಹಲಗಣ್ಣ ಇರ್ಬೋದು, ಅಂಬೇಗೌಡರಿದ್ದು ಎಲ್ಲ ಹೇಳಿದಾಗ ನಾವು ಇದೇ ಜಾಗಕ್ಕೆ ಬಂದು ಇವತ್ತು ನಮ್ಮ ತಂದೆ ಆಶೀರ್ವಾದನ ಪಡೆದು ನಾವು ಮುನ್ನುಗ್ಗಬೇಕು, ಒಳ್ಳೆ ಕೆಲಸ ಮಾಡಬೇಕು, ಅವ್ರ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಾವು ಹುಚ್ಚಪ್ಪನವ್ರ ಒಡನಾಟ ಅಂತಂದ್ರೆ 80ನೇ ಇಸ್ವಿಯಲ್ಲಿ ನಾವು ಹೋರಾಟಕ್ಕೆ ದುಮ್ತಿರೋ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಂದಲೇ ಭಾರಿ ನಾವು ಹೋರಾಟ ಮಾಡಿದ್ವಿ. ಆವಾಗಲಿಂದ ಈವಾಗಲೂ ಅಷ್ಟೇನೆ. ಹುಚ್ಚಪ್ಪನ ಕಾಲ ಎಷ್ಟು ಸರಿ ಈಗ ಅವ್ರ ಕಾಲವಾಗಿ 9 ವರ್ಷ ಆಗಿದೆ. 9 ವರ್ಷದಲ್ಲೂ ಕೂಡ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ತಿಥಿ ಮಾಡೋ ದಿವಸ ಬಂದು ಗುದ್ದಿಂತ ಬಂದು ಪೂಜೆ ಮಾಡಿ ಹೇಳ್ತೀನಿ, ಪೂಜೆ ಮಾಡಿ ಎಲ್ಲರೂ ದೂರ ಕುಂತಿದ್ರು. ಕಾಯಿಗೆ ಬರಲಿಲ್ಲ ಏನೋ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಉಳ್ಕಲ್ ಪುರುಷೋತ್ತಮ ಅವರು ನಾವು ಬಂದು ಧೂಪ ಹಾಕಿ ಸಿಗೋಣ ಕಾಯಿಗೆಲ್ಲ ಬಂದು ತುಂಬಿಬಿಟ್ಟು ಎಲ್ಲ ಆಶ್ಚರ್ಯ ಪಟ್ಬಿಟ್ರು. ಏನ್ ಇವರಿದು ಅಷ್ಟರ ಮಟ್ಟಿಗಿತ್ತಲ್ಲ, ನೀವು ಅವ್ರು ಬಂದ ಮೇಲೆ ಕಾಯಿ ಬಂದಲ್ಲ, ನಾವೆಷ್ಟು ಪ್ರಯತ್ನ ಪಟ್ಟರು ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಭಾರಿ ಆಶ್ಚರ್ಯ ಪಟ್ಟಿಲ್ಲ ಸೇರಿದ್ದೇನಲ್ಲ ಅಷ್ಟು ಮಾತಾಡ. ನಮ್ಮ ಅಧ್ಯಕ್ಷ ನೂತನ ಅಧ್ಯಕ್ಷರಾದಾಗ ನಾವು ನಮ್ಮ ತಂದೆ ಹತ್ರಲ್ಲೇ ನಮ್ಮ ತಂದೆ ಸಮಾಧಿ ಹತ್ರಲ್ಲೇ ಬಂದು ನಾನು ಈ ಆಶೀರ್ವಾದ ಪಡ್ಕೊಂಡು ಈ ತಾಲೂಕಿನ ಜನತೆಗಳನ್ನು ಮುನ್ನಡೆಸಬೇಕಾದಾಗ ರೈತರ ಸಮಸ್ಯೆಗಳನ್ನು ಕುರಿತು ಮುನ್ನಡೆಸಬೇಕು ಅಂದಾಗ ನಮ್ಮ ತಂದೆ ಆಶೀರ್ವಾದ ಬೇಕೇ ಬೇಕು ಅಂತೇಳಿ ನಮ್ಮ ರಾಮೇಗೌಡರು ಇರ್ಬೋದು, ಹಲಗಣ್ಣ ಇರ್ಬೋದು, ಅಂಬೇಗೌಡರಿದ್ದು ಎಲ್ಲ ಹೇಳಿದಾಗ ನಾವು ಇದೇ ಜಾಗಕ್ಕೆ ಬಂದು ಇವತ್ತು ನಮ್ಮ ತಂದೆ ಆಶೀರ್ವಾದನ ಪಡೆದು ನಾವು ಮುನ್ನುಗ್ಗಬೇಕು, ಒಳ್ಳೆ ಕೆಲಸ ಮಾಡಬೇಕು, ಅವ್ರ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಾವು ಹುಚ್ಚಪ್ಪನವ್ರ ಒಡನಾಟ ಅಂತಂದರೆ 80ನೇ ಇಸ್ವಿಯಲ್ಲಿ ನಾವು ಹೋರಾಟಕ್ಕೆ ದುಮ್ತಿರೋ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಂದಲೇ ಭಾರಿ ನಾವು ಹೋರಾಟ ಮಾಡಿದ್ವಿ. ಆವಾಗಲಿಂದನೂ ಈವಾಗಲೂ ಅಷ್ಟೇನೆ. ಹುಚ್ಚಪ್ಪನವ್ರ ಕಾಲ ಎಷ್ಟು ವರ್ಷ ಆಯಿತು? 8-9 ವರ್ಷ. ಈಗ ಅವ್ರ ಕಾಲವಾಗಿ 9 ವರ್ಷ ಆಗಿದೆ. 9 ವರ್ಷದಲ್ಲೂ ಕೂಡ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ತಿಥಿ ಮಾಡೋ ದಿವಸ ಬಂದು ಗುದ್ದಿಂತ ಬಂದು ಪೂಜೆ ಮಾಡಿ ಸ್ವಲ್ಪ ಹೇಳ್ತೀನಿ, ಪೂಜೆ ಮಾಡಿ ಎಲ್ಲರೂ ದೂರ ಕುಂತಿದ್ರು. ಕಾಯಿಗೆ ಬರಲಿಲ್ಲ ಏನೋ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಉಳ್ಕಲ್ ಪುರುಷೋತ್ತಮ ಅವರು ನಾವು ಬಂದು ಧೂಪ ಹಾಕಿ ಸಿಗೋಣ ಕಾಯಿಗೆಲ್ಲ ಬಂದು ತುಂಬಿಬಿಟ್ಟು ಎಲ್ಲ ಆಶ್ಚರ್ಯ ಪಟ್ಬಿಟ್ರು. ಏನು ಇವರಿದು ಅಷ್ಟರ ಮಟ್ಟಿಗಿತ್ತಲ್ಲ, ನೀವು ಅವ್ರು ಬಂದ ಮೇಲೆ ಕಾಯಿಗೆ ಬಂದಲ್ಲ, ನಾವೆಷ್ಟು ಪ್ರಯತ್ನ ಪಟ್ಟರು ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಭಾರಿ ಆಶ್ಚರ್ಯ ಪಟ್ಟಿಲ್ಲ ಸೇರಿದ್ದೇನಲ್ಲ ಅಷ್ಟು ಮಾತಾಡೋಣ ಮುಗಿಸೋಣ ಅಷ್ಟೇ.